ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಹಿಂದೂ ಹಾಗೂ ಕೆಲ ಅನ್ಯ ಧರ್ಮೀಯರಲ್ಲಿ ಹಣೆಗೆ ತಿಲಕವಿಟ್ಟು ಮನೆಯಿಂದ ಹೊರಡುವವರು ಸಾಕಷ್ಟು ಸಂಖ್ಯೆಯಲ್ಲಿದ್ದಾರೆ. ತಿಲಕ ಶುಭ ಸಂಕೇತ, ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸು ಸಿಗಲಿ ಎನ್ನುವ ಭಾವನೆಯ ಪ್ರತೀಕ. ತಿಲಕ ಇಡುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಈ ಒಂದು ಸಂಪ್ರದಾಯ ಸಂಪೂರ್ಣ ಗುರುತನ್ನು ಹೇಳುತ್ತೆ. ಕೇವಲ ಶಾಸ್ತ್ರಕ್ಕಾಗಿ, ನಂಬಿಕೆಗಾಗಿ ಹಣೆಗೆ ತಿಲಕ ಇಡುವುದರಿಂದ ಹಲವು ಪ್ರಯೋಜನಗಳು ಕೂಡ ಇವೆ ಎಂಬುದು ಹೆಚ್ಚಿನವರಿಗೆ ತಿಳಿದಿರಲಿಕ್ಕಿಲ್ಲ. ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಪ್ರಾಮುಖ್ಯತೆ ಹೊಂದಿರುವ ತಿಲಕಕ್ಕೆ ಸಂಬಂಧಿಸಿ ಸರಳ ಮತ್ತು ಪರಿಣಾಮಕಾರಿ ಕ್ರಮಗಳನ್ನು ಅಳವಡಿಸಿಕೊಂಡರೆ ದುರದೃಷ್ಟವನ್ನ ಅದೃಷ್ಟವನ್ನಾಗಿ ಪರಿವರ್ತಿಸಬಹುದು. ಕೇವಲ ಬದುಕಿರುವವರು ಮಾತ್ರವಲ್ಲ, ಮನುಷ್ಯ ಅಥವಾ ಸಾಕು ಪ್ರಾಣಿಗಳು ಸತ್ತರೂ ಕೂಡ ಹಣೆಗೆ ತಿಲಕವಿಟ್ಟೆ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಅಷ್ಟಕ್ಕೂ ಯಾಕಾಗಿ ಹಣೆಗೆ ತಿಲಕ ಬಿಡಬೇಕು? ತಿಲಕದ ಮಹತ್ವ ಎಂಥದ್ದು? ತಿಲಕದಿಂದಾಗುವ ಪ್ರಯೋಜನಗಳು ಏನು ಅನ್ನೋದನ್ನು ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ 7 ಸೂಕ್ಷ್ಮ ಶಕ್ತಿ ಕೇಂದ್ರಗಳಿವೆ. ಅವುಗಳು ಅಪಾರವಾದ ಶಕ್ತಿ ಹೊಂದಿವೆ. ಇವುಗಳನ್ನು ಚಕ್ರಸ್ಥಾನಗಳು ಅಂತ ಕರೆಯಲಾಗುತ್ತೆ. ಮೆದುಳಿನ ಮಧ್ಯದಲ್ಲಿ ಆತ್ಮೀಯ ಚಕ್ರವಿದೆ, ಅದನ್ನು ಸಹಸ್ರಾರ ಅಂತಲೂ ಕರೀತಾರೆ. ಈ ಚಕ್ರದ ಮೇಲೆ ನಮ್ಮ ದೇಹದ 3 ಮುಖ್ಯ ಅದೃಶ್ಯ ನರಗಳಾದ ಇಡ, ಪಿಂಗಳ ಮತ್ತು ಸುಷುಮ್ನ ನಾಡಿಗಳು ಮೆದುಳು ಕೇಂದ್ರಕ್ಕೆ ಸಂಧಿಸುತ್ತವೆ. ಆದ್ದರಿಂದಲೇ ಇದನ್ನ ನಮ್ಮ ದೇಹದಲ್ಲಿ ಪ್ರಮುಖ ಸ್ಥಳವೆಂದು ಪರಿಗಣಿಸಲಾಗಿದೆ. ನಾವು ಹಣೆಯ ಮಧ್ಯಭಾಗ ಅಂದರೆ ಚಕ್ಷುವಿನ ನೇರಕ್ಕೆ ತಿಲಕವನ್ನು ಇಟ್ಟರೆ ನಮ್ಮ ಮೆದುಳನ್ನ ಶಾಂತವಾಗಿರಿಸುತ್ತೆ. ಭಾರತೀಯ ಸಂಸ್ಕೃತಿಯ ಪ್ರಕಾರ ಹಣೆಯ ಮೇಲೆ ತಿಲಕವನ್ನು ಇಡುವುದಕ್ಕೆ ವೈದಿಕ ಮತ್ತು ವೈಜ್ಞಾನಿಕ ಆಧಾರಗಳಿವೆ. ವೈದಿಕ ಆಧಾರದ ಮೇಲೆ ತಿಲಕವನ್ನು ಅನ್ವಯಿಸುವುದು ಗೌರವದ ಸಂಕೇತ. ದೇವಸ್ಥಾನದಲ್ಲಿ ಆರತಿ, ಪೂಜೆ ಇತ್ಯಾದಿಯ ಸಮಯದಲ್ಲೂ ತಿಲಕವನ್ನು ಇಡಲಾಗುತ್ತೆ. ಭಾರತೀಯ ಸಂಸ್ಕೃತಿಯಲ್ಲಿ ತಿಲಕ ಇಡದೆ ಮಾಡುವ ಯಾವುದೇ ಕೆಲಸ ಅಪೂರ್ಣವೆಂದು ಪರಿಗಣಿಸಲಾಗುತ್ತೆ. ತಿಲಕವನ್ನು ಅನ್ವಯಿಸುವ ವೈಜ್ಞಾನಿಕ ಕಾರಣವೆಂದರೆ ಮೆದುಳಿನ ಹೊರೆ ಕಡಿಮೆಯಾಗುತ್ತೆ ಮತ್ತು ಮನಸ್ಸು ಶಾಂತವಾಗುತ್ತೆ, ನೆನಪಿನ ಶಕ್ತಿ ಹೆಚ್ಚುತ್ತೆ. ಸನಾತನ ಸಂಪ್ರದಾಯದಲ್ಲಿ ಪೂಜೆಯ ಸಮಯದಲ್ಲಿ ಬಳಸುವ ತಿಲಕವು ಧಾರ್ಮಿಕ, ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ. ಪ್ರತಿಯೊಬ್ಬ ವ್ಯಕ್ತಿಯ ಹಣೆಯ ಮೇಲಿನ ತಿಲಕವನ್ನು ನೋಡಿದರೆ ಅದೊಂದು ಶ್ರೇಷ್ಠ ನೋಟವೆಂದು ಪರಿಗಣಿಸಲಾಗುತ್ತೆ. ಯಾವುದೇ ತಿಲಕಧಾರಿ ವ್ಯಕ್ತಿ ಕಣ್ಣಿಗೆ ಕಾಣಿಸಿದ್ರೂ ಶುಭದ ಸಂಕೇತವೆಂದೇ ಪರಿಗಣಿಸಲಾಗುತ್ತೆ. ಅದರಲ್ಲಿ ಶೈವರು, ವೈಷ್ಣವರು, ದಾರ್ಶನಿಕರು ವಿವಿಧ ರೀತಿಯ ತಿಲಕವನ್ನು ಅನುಸರಿಸುತ್ತಾರೆ. ಈ ತಿಲಕವನ್ನು ಧಾರ್ಮಿಕ ಪೂಜೆಗೆ ಮಾತ್ರವಲ್ಲ, 9 ಗ್ರಹಗಳ ಸೂಚಕವಾಗಿಯೂ ಬಳಸಲಾಗುತ್ತೆ. ಮಾನವನ ಹಣೆಯ ಮಧ್ಯದಲ್ಲಿ ವಿಷ್ಣುವೇ ನೆಲೆಸಿದ್ದಾನೆ ಎಂದು ಪುರಾಣಗಳು ಹೇಳ್ತವೆ. ಆದ್ದರಿಂದ ಈ ಸ್ಥಳದಲ್ಲಿ ತಿಲಕವನ್ನ ಇಟ್ಟರೆ ಶ್ರೇಯಸ್ಕರವೆಂಬುದು ನಂಬಿಕೆ. ಹಣೆಯ ಮಧ್ಯಭಾಗದಲ್ಲಿ ತಿಲಕವನ್ನು ಹಚ್ಚುವುದರಿಂದ ಇತರರು ನಮ್ಮ ಕಡೆಗೆ ಆಕರ್ಷಿತರಾಗ್ತಾರೆ. ಯಾಕಂದ್ರೆ ನಾವು ಇನ್ನೊಬ್ಬ ವ್ಯಕ್ತಿಯನ್ನ ನೋಡಿದಾಗ ನಮ್ಮ ಮೊದಲ ದೃಷ್ಟಿ ಅವನ ಮುಖದ ಮೇಲೆ ಹೋಗುತ್ತೆ. ಹಣೆಯ ಮಧ್ಯಭಾಗವನ್ನ ಆಜ್ಞಾ ಚಕ್ರ ಎನ್ನುತ್ತಾರೆ. ಈ ಚಕ್ರವನ್ನ ಗುರು ಚಕ್ರ ಎಂತಲೂ ಕರೀತಾರೆ. ಯಾಕಂದ್ರೆ ಇದನ್ನ ಗುರುವಿನ ಪ್ರತಿನಿಧಿ ಎಂದು ಪರಿಗಣಿಸಲಾಗಿದೆ. ಹಾಗೆ ಗುರು ಅಂದ್ರೆ ಜ್ಞಾನ. ಹಾಗಾಗಿ ನಮಗೆ ಜ್ಞಾನ ಸಿದ್ಧಿಸುವ ಮೊದಲನೆಯ ಭಾಗವೇ ಆಜ್ಞಾಚಕ್ರ. ದೇಹದ ಈ ಭಾಗಕ್ಕೆ ತಿಲಕವನ್ನು ಹಚ್ಚಿದಾಗ ಇಲ್ಲಿರುವ ಪೀನಲ್ ಗ್ರಂಥಿಯು ಶಕ್ತಿಯುತವಾಗುತ್ತೆ ಮತ್ತು ಮೆದುಳಿನ ಒಳಗಿನಿಂದ ಒಂದು ರೀತಿಯ ಬೆಳಕು ಉಂಟಾಗುತ್ತೆ. ಆ ಸಂವೇದನೆಯಿಂದ ನಮ್ಮ ಮನಸ್ಸು ಶಾಂತಗೊಳ್ಳುತ್ತೆ ಮತ್ತು ನಮ್ಮೊಳಗೆ ಏಕಾಗ್ರತೆಯನ್ನು ತರುತ್ತೆ. ತಿಲಕದಿಂದ ಅನೇಕ ಪ್ರಯೋಜನಗಳಿವೆ. ಹಣೆಯ ಮೇಲೆ ತಿಲಕವನ್ನು ಹಚ್ಚೋದ್ರಿಂದ ವ್ಯಕ್ತಿಯ ವ್ಯಕ್ತಿತ್ವವು ಪ್ರಭಾವಶಾಲಿಯಾಗುತ್ತದಂತೆ. ಅದು ವ್ಯಕ್ತಿಯ ಮುಖದ ಮೇಲೆ ಹೊಳಪನ್ನು ಹೆಚ್ಚಿಸುತ್ತೆ. ತಿಲಕದಿಂದ ವ್ಯಕ್ತಿಯ ಪಾಪಗಳು ನಾಶವಾಗ್ತವೆ ಎಂದು ನಂಬಲಾಗಿದೆ. ಹಣೆಯ ಮೇಲೆ ಹಚ್ಚಿದ ತಿಲಕವು ನಮ್ಮ ಬದುಕಿನ ಗ್ರಹಗತಿಗಳನ್ನು ಶಾಂತಗೊಳಿಸುತ್ತದಂತೆ. ಇದರಿಂದಾಗಿ ಅನೇಕ ಬಾರಿ ತೊಂದರೆಗಳಿಂದ ನಮಗೆ ರಕ್ಷಣೆ ದೊರೆಯುತ್ತೆ ಎನ್ನುತ್ತಾರೆ ಜ್ಯೋತಿಷಿಗಳು. ವಿಜ್ಞಾನಿಗಳ ಪ್ರಕಾರ ಹಣೆಯ ಮೇಲೆ ತಿಲಕವನ್ನು ಹಚ್ಚುವುದರಿಂದ ನಮ್ಮಲ್ಲಿ ಧನಾತ್ಮಕ ಚಿಂತನೆ ಉಂಟಾಗತ್ತೆ. ಸಿರೋಟೋನಿನ್ ಮತ್ತು ಬೀಟಾ ಎಂಡೋರ್ಫಿನ್ ಸ್ರವಿಸುವಿಕೆಯು ಸಮತೋಲಿತ ರೀತಿಯಲ್ಲಿ ಸಂಭವಿಸುತ್ತೆ. ಇದರಿಂದಾಗಿ ನಮ್ಮ ಮನಸ್ಸಿನಲ್ಲಿ ದುಃಖ ದೂರವಾಗುತ್ತೆ, ದೇಹದಲ್ಲಿ ಉತ್ಸಾಹ ತುಂಬುತ್ತೆ. ಇದರಿಂದಾಗಿ ನಮ್ಮ ಮನಸ್ಸು ಸಕಾರಾತ್ಮಕ ಕೆಲಸದಲ್ಲಿ ಹೆಚ್ಚು ತೊಡಗಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲ, ತಿಲಕವನ್ನು ಹಚ್ಚುವುದರಿಂದ ತಲೆನೋವಿನ ಸಮಸ್ಯೆಯೂ ಕಡಿಮೆಯಾಗುತ್ತೆ. ನಮ್ಮಲ್ಲಿ ಉತ್ಸಾಹ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಹಣೆಯ ಮೇಲೆ ತಿಲಕವು ಮನಸ್ಸನ್ನ ಸ್ಥಿರ ಮತ್ತು ಶಾಂತವಾಗಿಸುತ್ತೆ. ಮೆದುಳು ಸಂಬಂಧಿತ ಕಾಯಿಲೆಗಳಾದ ಒತ್ತಡಗಳನ್ನು ದೂರ ಮಾಡುತ್ತೆ. ಮೆದುಳು ನಮ್ಮ 2 ಹುಬ್ಬುಗಳ ನಡುವಿನ ಸುಷುಮ್ನ, ಇಡ ಮತ್ತು ಪಿಂಗಳ ನರಗಳ ಕೇಂದ್ರ. ಇದನ್ನ ದೈವಿಕ ಕಣ್ಣು ಅಥವಾ 3ನೇ ಕಣ್ಣಿನಂತೆ ಪರಿಗಣಿಸಲಾಗಿದೆ. ಈ ಸ್ಥಳದಲ್ಲಿ ತಿಲಕವನ್ನು ಅನ್ವಯಿಸುವುದರಿಂದ ಆಜ್ಞಾಚಕ್ರವು ಜಾಗೃತಗೊಳ್ಳುತ್ತೆ ಮತ್ತು ವ್ಯಕ್ತಿಯ ಶಕ್ತಿಯು ಹೆಚ್ಚಾಗುತ್ತೆ, ಬುದ್ಧಿ ಚುರುಕಾಗುತ್ತೆ. ತಿಲಕ ಮತ್ತು ಅಕ್ಷತೆ ಶುಭ ಸಂಕೇತವಾದದ್ದು.
ಹಣೆಗೆ ತಿಲಕ ಹಚ್ಚಿದ ಬಳಿಕ ಅಕ್ಕಿಯನ್ನ ತಲೆಯ ಮೇಲೆ ಹಾಕಲಾಗುತ್ತೆ. ಈ ಅಕ್ಕಿಯನ್ನ ಅಕ್ಷತೆ ಅಂತಲೂ ಕರೀತಾರೆ. ಅದು ಎಂದಿಗೂ ನಾಶವಾಗುವುದಿಲ್ಲ ಎಂದರ್ಥ. ಅದಕ್ಕಾಗಿಯೇ ಯಾವುದೇ ಕೆಲಸದ ಯಶಸ್ಸಿಗೆ ಅಕ್ಕಿಯನ್ನು ಬಳಸ್ತಾರೆ. ಅಲ್ಲದೆ ಹಿಂದೂ ಧರ್ಮದಲ್ಲಿ ಅಕ್ಕಿಯನ್ನ ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ. ಸಾಮಾನ್ಯವಾಗಿ ಪೂಜೆಯಲ್ಲಿ ಬಳಸುವ ತಿಲಕವನ್ನ ತಲೆ, ಹಣೆ, ಕುತ್ತಿಗೆ, ಹೃದಯ, 2 ತೋಳುಗಳು, ಹುಕ್ಕುಳ, ಬೆನ್ನು, 2 ಕಂಕುಳಗಳು ಸೇರಿದಂತೆ ದೇಹದ ಒಟ್ಟು 12 ಸ್ಥಳಗಳಲ್ಲಿ ಅನ್ವಯಿಸಲಾಗುತ್ತೆ. ಹಾಗೆಯೇ ಆಧ್ಯಾತ್ಮಿಕವಾಗಿ ನಾನು ಪರಮಾತ್ಮನ ಸೇವಕ ಎಂಬ ಸರಳ ಸತ್ಯವನ್ನ ಸ್ವೀಕರಿಸಲು ಆಶಿಸುವ ಯಾರಾದರೂ ಕೂಡ ತಿಲಕವನ್ನ ಧರಿಸಬಹುದು. ತಿಲಕವು ಭಕ್ತರು ತಮ್ಮ ಹಣೆ ಮತ್ತು ದೇಹದ ಇತರ ಭಾಗಗಳಲ್ಲಿ ಧರಿಸುವ ಮೃತ್ತಿಕೆಯ ಚಿಹ್ನೆ. ನಾವು ಆ ಪರಮಾತ್ಮನ ಭಕ್ತರಾಗಿರುವುದರ ಚಿಹ್ನೆಯೂ ಹೌದು. ತಿಲಕವನ್ನು ಧರಿಸುವುದನ್ನು ಕಲಿಯುವ ವ್ಯಕ್ತಿಯಲ್ಲಿ ಪರಮಾತ್ಮನನ್ನ ಮೆಚ್ಚಿಸುವ ಅರ್ಹತೆಯು ಅತಿ ಶೀಘ್ರವಾಗಿ ಬೆಳೆಯುತ್ತೆ. ದೇಹವು ಭಗವಂತನ ಮಂದಿರವಾಗಿರೋದ್ರಿಂದ ಭಗವಂತನು ಅದನ್ನು ಅಲಂಕರಿಸ್ತಾನೆ. ದೇಹವೇ ನಾವು ಎಂದುಕೊಂಡು ದೇಹವನ್ನು ಅಲಂಕರಿಸುವ ಅಥವಾ ಕಲ್ಮಶವನ್ನು ಹೊರಸೂಸುತ್ತದೆಂದು ತುಚ್ಛವಾಗಿ ನೋಡುವ ಬದಲು ನಾವು ಅದನ್ನು ದೇವೋತ್ತಮನ ನಿವಾಸವೆಂದು ಗೌರವಿಸಿ ರಕ್ಷಿಸಬೇಕು. ಆತ್ಮವು ದೇಹದೊಳಗೆ ವಾಸಿಸುತ್ತಾನೆ ಮತ್ತು ಪರಮಾತ್ಮನು ಕೂಡ. ಮಾಲೀಕನ ಸುಖ ಸಂತೋಷಕ್ಕಾಗಿ ಮನೆಯನ್ನ ಕಟ್ಟಿ ಸಂರಕ್ಷಿಸುವಂತೆ ನಮ್ಮ ದೇಹವು ಅದರ ನಿಜವಾದ ಮಾಲೀಕನಾದ ಶ್ರೀಕೃಷ್ಣ ಪರಮಾತ್ಮನದ್ದಾಗಿದೆ. ತಿಲಕದಿಂದ ದೇಹವನ್ನು ಅಲಂಕರಿಸೋದ್ರಿಂದ ಕೃಷ್ಣನಿಗೆ ಆನಂದವಾಗುತ್ತೆ. ತಿಲಕವನ್ನು ಹಾಕಿಕೊಳ್ಳೋದ್ರಿಂದ ನಾವು ಕೃಷ್ಣನಿಗೆ ಸೇರಿದವರೆಂಬುದನ್ನು ನೆನಪಿಸಲು ಅದು ನಮಗೆ ಸಹಾಯ ಮಾಡುತ್ತೆ. ಒಬ್ಬ ವ್ಯಕ್ತಿಯು ತಿಲಕವನ್ನು ಹಾಕಿಕೊಂಡಿರುವುದನ್ನ ಇತರರು ನೋಡಿದಾಗ ಅವರಿಗೆ ಕೃಷ್ಣನ ನೆನಪಾಗುವುದಷ್ಟೇ ಅಲ್ಲ, ಅವರು ಪಾಪ ಕರ್ಮದ ಪ್ರತಿಕ್ರಿಯೆಗಳಿಂದಲೂ ಮುಕ್ತರಾಗ್ತಾರೆ. ನಾವು ನಮ್ಮ ದೇಹಗಳ ಮೇಲೆ ತಿಲಕವನ್ನು ಧರಿಸಿಕೊಂಡಾಗ ಭಗವಂತನು ನಮ್ಮನ್ನ ಎಲ್ಲ ಕಡೆಯಿಂದಲೂ ರಕ್ಷಿಸ್ತಾನೆ. ನಾವು ಯಾವ ಸಮಯದಲ್ಲಾದರೂ ತಿಲಕವನ್ನು ಧರಿಸಬಹುದಾದರೂ ಸ್ನಾನವಾದ ಕೂಡಲೇ ಧರಿಸುವುದು ಅತ್ಯುತ್ತಮ. ಮುಖ್ಯವಾಗಿ ಪೂಜೆ ಮಾಡುವಾಗ ತಿಲಕವನ್ನು ಧರಿಸುವುದು ಸೂಕ್ತ. ಕುಟುಂಬದಲ್ಲಿ ಪೂಜೆ ನಡೆಸುವಾಗ ಎಲ್ಲರೂ ತಿಲಕ ಹಾಕಿಕೊಳ್ಳಬಹುದು ಅಥವಾ ಆರತಿ ಮಾಡುವವರಾದರೂ ತಿಲಕ ಹಾಕಿಕೊಳ್ಳಬೇಕು. ಮಂದಿರಕ್ಕೆ ಭೇಟಿ ನೀಡುವಾಗ ಅಥವಾ ರಥಯಾತ್ರೆಯಂತಹ ಉತ್ಸವಗಳಲ್ಲಿ ಭಾಗವಹಿಸುವಾಗ ತಿಲಕ ಹಾಕಿಕೊಳ್ಳಬಹುದು. ತಿಲಕವನ್ನ ಧರಿಸುವ ಒಂದು ಮುಖ್ಯವಾದ ಸಮಯವೆಂದರೆ ಅದು ಸಾವಿನ ಕಾಲದಲ್ಲಿ. ಯಾರಾದರೂ ಸಾಯುವ ಮುನ್ನ ಅಥವಾ ಸಾವಿನ ಆನಂತರದ ಸಮಯದಲ್ಲಿ ಅವರಿಗೆ ತಿಲಕ ಹಾಕಿದರೆ ಅವರು ಶಾಶ್ವತ ಫಲವನ್ನು ಪಡಿತಾರೆ. ನಿಜ, ಸಾವು ಯಾವ ಕ್ಷಣದಲ್ಲಾದರೂ ಬರಬಹುದು. ಆದುದರಿಂದ ಯಾವಾಗಲೂ ತಿಲಕ ಧರಿಸುವುದು ವಿವೇಕ. ಸಾರ್ವಜನಿಕವಾಗಿ ತಿಲಕ ಧರಿಸುವುದು ನಿಮಗೆ ಸಂಕೋಚವೆನಿಸಬಹುದು. ಆದರೆ ಬೇರೆಯವರು ಏನಂದುಕೊಳ್ಳುತ್ತಾರೆಂಬ ಬಗೆಗೆ ಅವಸರದ ತೀರ್ಮಾನ ಬೇಡ. ಹೀಗೆ ಶ್ರೀಲ ಪ್ರಭುಪಾದರು ಕಥೆಯೊಂದನ್ನು ಹೇಳ್ತಾರೆ. ಭಾರತದ ಕಾರ್ಖಾನೆಯೊಂದರಲ್ಲಿ ಬಹುತೇಕ ಎಲ್ಲ ಹಿಂದೂ ಕಾರ್ಮಿಕರು ತಿಲಕ ಇಟ್ಟುಕೊಂಡು ಕೆಲಸಕ್ಕೆ ಬರುವುದು ರೂಢಿಯಲ್ಲಿತ್ತು. ತಿಲಕ ಇಟ್ಟುಕೊಂಡವರು ಕೆಲಸ ಕಳೆದುಕೊಳ್ತಾರೆ ಎಂದು ಅವರ ಹೊಸ ಮೇಲಾಧಿಕಾರಿ, ಒಬ್ಬ ಮುಸ್ಲಿಂ ಅಧಿಕಾರಿಯೊಬ್ಬ ಆಜ್ಞೆಯನ್ನು ಹೊರಡಿಸುತ್ತಾನೆ. ಮರುದಿನ ಒಬ್ಬನನ್ನ ಬಿಟ್ಟರೆ ಉಳಿದವರೆಲ್ಲರೂ ಖಾಲಿ ಹಣೆಯಲ್ಲಿ ಕೆಲಸಕ್ಕೆ ಬಂದರು. ಆಗ ಮಾಲೀಕನು ಎಲ್ಲರನ್ನೂ ಸಭೆಗೆ ಕರೆದ. ಈ ಒಬ್ಬ ಧೈರ್ಯವಂತನಿಗೆ ಮಾತ್ರ ತಿಲಕ ಇಟ್ಟುಕೊಂಡು ಬರಲು ಅವಕಾಶ ನೀಡಲಾಗುವುದು ಎಂದು ಮಾಲೀಕನು ಪ್ರಕಟಿಸಿದ. ಹೀಗೆ ಭಾರತದಲ್ಲಿ ನಾವು ಜನರ ಹಣೆ ಮತ್ತು ದೇಹದ ಭಾಗಗಳಲ್ಲಿ ವೈವಿಧ್ಯಮಯವಾದ ತಿಲಕಗಳಿರುವುದನ್ನು ನೋಡ್ತೀವಿ. ಅಂತಹ ಚಿಹ್ನೆಗಳು ಅವರು ನಿರ್ದಿಷ್ಟ ಗುಂಪಿಗೆ ಸೇರಿರುವುದನ್ನ ಮತ್ತು ದೇವರು ಅಥವಾ ದೇವತೆಗಳ ಕೆಲವು ರೂಪಗಳಲ್ಲಿ ಅವರಿಗಿರುವ ಶ್ರದ್ಧೆಯನ್ನು ಸೂಚಿಸುತ್ತೆ. ವಿಶಾಲ ದೃಷ್ಟಿಯಿಂದ ಹೇಳುವುದಾದರೆ 2 ವಿಧದ ತಿಲಕವನ್ನ ನೋಡ್ತೀವಿ. ಒಂದು ವೈಷ್ಣವರ ಅಥವಾ ಕೃಷ್ಣ ಮತ್ತು ಅವನ ಅವತಾರದ ಭಕ್ತರ ಲಂಬರೇಖೆ ಗುರುತು ಅಥವಾ ಮುದ್ರೆ, ಇದನ್ನ ಊರ್ಧ್ವ ಪುಂಡ್ರ ಅಂತ ಕರೀತಾರೆ. ಮತ್ತೊಂದು ಶಿವ ಮತ್ತು ನಿರಾಕಾರವಾದಿಗಳ ಗುಂಪಿಗೆ ನಿಷ್ಠೆ ಹೊಂದಿರುವ ಶೈವರ 3 ಅಡ್ಡರೇಖೆ, ಅದನ್ನ ತಿರ್ಯಕ್ ಪುಂಡ್ರ ಅಂತ ಕರೀತಾರೆ. ವೈಷ್ಣವರಲ್ಲಿ ಅವರ ತಿಲಕದ ವಿಧದಿಂದ ಗುರುತಿಸುವ ಅನೇಕ ಉಪಗುಂಪುಗಳಿವೆ. ಅದು ಅದರ ಆಕಾರ, ಬಣ್ಣ ಮತ್ತು ಅದನ್ನು ತಯಾರಿಸಲು ಬಳಸುವ ವಸ್ತು. ಹರೇ ಕೃಷ್ಣ ಆಂದೋಲನದಲ್ಲಿ ಭಕ್ತರು ಧರಿಸುವ ತಿಲಕವು ಶ್ರೀ ಚೈತನ್ಯ ಮಹಾಪ್ರಭುಗಳ ಪರಂಪರೆಯಲ್ಲಿ ಇರುವುದನ್ನು ಸೂಚಿಸುತ್ತೆ. ಈ ತಿಲಕದ 2 ಗೆರೆಗಳು ಶ್ರೀ ಕೃಷ್ಣನ ಹೆಜ್ಜೆ ಗುರುತನ್ನು ಸೂಚಿಸುತ್ತೆ. ಮೂಗಿನ ಮೇಲಿನ ಎಲೆ ಆಕಾರದ ಭಾಗವು ಕೃಷ್ಣನ ಪ್ರೀತಿಯ ತುಳಸಿ ದಳವನ್ನು ಪ್ರತಿನಿಧಿಸುತ್ತೆ. 2 ಗೆರೆಗಳು ರಾಧಾಕೃಷ್ಣ ಮಂದಿರದ ಗೋಡೆಗಳನ್ನು ಸೂಚಿಸುತ್ತೆ ಮತ್ತು ಗೆರೆಗಳ ಮಧ್ಯದಲ್ಲಿನ ಸ್ಥಳವು ರಾಧಾ ಮತ್ತು ಕೃಷ್ಣರ ಧಾಮವನ್ನು ಸೂಚಿಸುತ್ತೆ. ಇತರ ವೈಷ್ಣವರಿಗೆ 2 ಗೆರೆಗಳು ಬ್ರಹ್ಮ ಮತ್ತು ಶಿವರನ್ನ ಸೂಚಿಸುತ್ತೆ ಮತ್ತು ಮಧ್ಯದ ಸ್ಥಳವು ವಿಷ್ಣುವಿನ ಧಾಮವನ್ನು ಸೂಚಿಸುತ್ತೆ. ಮಧ್ಯದಲ್ಲಿನ ಕೆಲವು ರೇಖೆಯು ವಿಷ್ಣುವಿನ ಸತಿ ಲಕ್ಷ್ಮಿಯನ್ನ ಪ್ರತಿನಿಧಿಸುತ್ತೆ. 2 ಗೆರೆಗಳು ಯಮುನೆಯ ದಡವನ್ನು ಸೂಚಿಸುತ್ತೆ ಅಥವಾ ಅವು ರಾಮ ಮತ್ತು ಲಕ್ಷ್ಮಣರು ಸೀತೆಯ ಇಕ್ಕೆಲದಲ್ಲಿ ನಿಂತಿರುವುದನ್ನು ಸೂಚಿಸುತ್ತೆ. ತಿಲಕದ ತಳದ ಗೆರೆಯು ಭಕ್ತನಾದ ಹನುಮಂತನು ಅವರ ಪಾದದ ಬಳಿ ಮಂಡಿಯಿರುವುದನ್ನು ಪ್ರತಿನಿಧಿಸುತ್ತೆ.
ತಿಲಕದ ಶೈಲಿಯು ವೈವಿಧ್ಯಮಯ ಮತ್ತು ಅವುಗಳ ಹಿಂದಿನ ಅರ್ಥಗಳು ಕೂಡ ಅಷ್ಟೇ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿವೆ. ಸಾಮಾನ್ಯವಾಗಿ ಕೃಷ್ಣ ಭಕ್ತರು ದ್ವಾರಕೆಯ ಸಮೀಪ ಇರುವ ಪವಿತ್ರ ಕುಳದಿಂದ ತರುವ ಕೆನೆ ಬಣ್ಣದ ಮೃತ್ತಿಕೆ ಗೋಪಿ ಚಂದನದಿಂದ ತಮ್ಮ ತಿಲಕವನ್ನು ತಯಾರಿಸಿಕೊಳ್ತಾರೆ. ಕೃಷ್ಣನ ಶ್ರೇಷ್ಠ ಭಕ್ತರಾದ ಗೋಪಿಯರು ಈ ಸರೋವರಕ್ಕೆ ಭೇಟಿ ನೀಡುತ್ತಾರೆ ಎಂಬ ಉಲ್ಲೇಖವಿದೆ. ಹಾಗೆ ನಾವು ಕೂಡ ಸ್ಥಳೀಯ ದೇವಸ್ಥಾನ ಅಥವಾ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವ ಅಂಗಡಿಗಳಿಂದಲೂ ಇದನ್ನು ಪಡೆಯಬಹುದು. ಇಲ್ಲವಾದರೆ ವೃಂದಾವನ ಅಥವಾ ಇನ್ಯಾವ ಪವಿತ್ರ ಸ್ಥಳದಿಂದಲೂ ಪಡೆಯಬಹುದು. ಕುಂಬಾರನ ಮಣ್ಣನ್ನು ಕೂಡ ಬಳಸಬಹುದು. ವೈಷ್ಣವ ಆಚರಣೆಗಳನ್ನು ಕುರಿತ ಶ್ರೀಲ ಸನಾತನ ಗೋಸ್ವಾಮಿ ಅವರ ಗ್ರಂಥವಾದ ಹರಿಭಕ್ತಿ ವಿಲಾಸದ ಪ್ರಕಾರ ತಿಲಕಕ್ಕೆ ಯಾವುದೇ ವಿಧದ ಮೃತ್ತಿಕೆಯನ್ನು ಬಳಸಬಹುದು. ಮುಖ್ಯವಾಗಿ ನದಿ ದಡ ಅಥವಾ ತುಳಸಿ ಗಿಡದ ಕೆಳಗಿನ ಮಣ್ಣನ್ನು ಬಳಸಬಹುದು. ಹೀಗೆ ತಿಲಕದ ಮಹತ್ವ ನಿಜಕ್ಕೂ ಮಾನವ ಕುಲಕ್ಕೆ ಹಾಗೂ ಈ ದೇಹಾಲಂಕಾರಕ್ಕೆ ಸೂಕ್ತ ದಾರಿಯೇ. ಯಾಕಂದ್ರೆ ಆ ಭಗವಂತನನ್ನ ಕಾಣುವ ನಾನಾ ಮಾರ್ಗಗಳಲ್ಲಿ ತಿಲಕವು ಅತಿ ಮುಖ್ಯವಾದ ಪ್ರಾಮುಖ್ಯತೆಯನ್ನೇ ಪಡೆದುಕೊಂಡಿದೆ. ಅದರ ಉದ್ದೇಶ ನಾವೆಲ್ಲರೂ ಅರಿತು ಬಾಳಬೇಕು, ಸಾರ್ಥಕತೆ ಮೆರೆಯಬೇಕು ಎನ್ನುವುದೇ ಆಗಿದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಸರ್ವರಿಗೂ ಒಳ್ಳೆಯದಾಗಲಿ. ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಹರೇ ಕೃಷ್ಣ.